ನಮ್ಮ ವಿಕ್ರಮ್ ಸ್ವಲ್ಪ ಅಂಬರೀಶ್ ತರ ಕ್ಯಾರೆಕ್ಟರ್. ಇವನೇ ಪಾರ್ಟಿ ಕೊಡೋನು ಎಲ್ರಿಗೂ. ಅದು ಅವ್ರ ಶಿಷ್ಯ ಬಂದ್ ಬರ್ಕೊಳ್ಳೋನು, ಸರ್ ಏನ್ ಬ್ರ್ಯಾಂಡ್ ನಿಮ್ದು? ವಿಸ್ಕಿ. ನಿಮ್ದೇನ್ ಸರ್? ಬ್ರ್ಯಾಂಡಿ. ನಿಮ್ದೇನ್ ಸರ್? ಬಿಟರ್ ಸ್ಕಾಟ್. ಆ ಬಿಯರ್ ಜೊತೆಗೆ ಒಂಚೂರು ಮಿಕ್ಸ್ ಮಾಡ್ಬಿಡ್ತಾರೆ, ನಂಗೆ ಗೊತ್ತಿಲ್ಲ. ನಾನು ಅಷ್ಟಕ್ಕೆ ಫುಲ್ ರುಚಿಗೆ ಬಿಟ್ಟಿದ್ದೀರಾ ಸರ್. ನಾನು ಡ್ಯಾನ್ಸ್ ಪண்றேன் சார். பாருங்க சார். ಇಲ್ಲಿ ರವಿ ಸರ್ ಬಂದ್ರು, ಯಾವ ನನ್ನ ಮಗನೂ ಬಂದು ನನಗೆ ಅಟೆಂಡ್ ಮಾಡಿಲ್ಲ. ನನ್ನೇನು ಜೂನಿಯರ್ ಆರ್ಟಿಸ್ಟ್ ಅನ್ಕೊಂಡ್ಬಿಟ್ಟಿದಾರೆ ನೀವು. ಫುಲ್ ಶೂಟಿಂಗ್ ಅಪ್ಸೆಟ್ ಅವತ್ತು. ಲೇಟಾಗಿ ಪ್ರೊಡ್ಯೂಸರು ಡೈರೆಕ್ಟ್ರು ರವಿ ಸರ್ ಮನೆಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ತಪ್ಪಾಯ್ತು ಸರ್. ಆರಂಭ ಪ್ರೇಮದಾರಂಭ. ಅಲ್ಲ, ಆಶೀಶ್ ವಿದ್ಯಾರ್ಥಿ ಮಹಾನ್ ಕಿಲಾಡಿ. ಅವನು ಡೈಲಾಗ್ಸ್ ಎಲ್ಲ ಎರಡೆರಡು ಸಲ ಕೇಳ್ಬಿಟ್ಟು ಮೊದಲನೇ ಪದ, ಮಧ್ಯದ ಪದ, ಕೊನೆ ಪದ ಜ್ಞಾಪಕ ಇಟ್ಕೊಂಡ್ಬಿಡ್ತಾನೆ. ಇಟ್ಕೊಂಡ್ಬಿಟ್ಟು ಓ ಪರಮೇಶ್ವರೇ ಬರಬೇಕು, ಆಮೇಲೇನು ಹೇಳಿ ಅದೆಲ್ಲ ಮಾಡೋಕ್ಕಾಗಲ್ಲ ಸಾರ್. ಲೆಂತೆಲ್ಲ ನೋಡ್ಕೋತಾನ ಅವನು. ಬಾಕಿದೆಲ್ಲ ಸೊ ಯಾವಾಗ ಮೊದಲನೇದು ಕೊನೆಯದು ಸಿಂಕ್ ಆಯ್ತೋ, ಸೊ ಹೆಂಗೂ ಡಬ್ಬಿಂಗ್ ಆರ್ಟಿಸ್ಟ್ ಮಾಡೋದು ಅಂತ ಓಕೆ ಆಗು. ಈ ರೀತಿ ಮಾಡ್ತಾನೆ ಅವನು. ಹಿಂಗೆ ನಮ್ದು ಯಾವುದೋ ಒಂದು ಸಿನಿಮಾಕ್ಕೆ ನಂದಿ ಗ್ರಾಮ ದೇವಸ್ಥಾನ ಇದೆಯಲ್ಲ, ನಂದಿ ಬೆಳೆದ ಕೆಳಗಡೆ ನಂದಿ ಗ್ರಾಮ ಅಂತ ಇದೆ, ಭೋಗನಂದೀಶ್ವರ ದೇವಸ್ಥಾನ. ಅದು ಮುಜರಾಯಿ ಪ್ಲಸ್ ಆರ್ಕಿಯಾಲಜಿ ಎರಡಕ್ಕೂ ಸೇರುತ್ತೆ. ಸೊ ಅಲ್ಲೂ ಪರ್ಮಿಷನ್ ತಗೋಬೇಕು, ಇಲ್ಲೂ ತಗೋಬೇಕು. ಇವರು ದುಡ್ಡು ಕೇಳ್ತಾರೆ, ಅವರು ದುಡ್ಡು ಕೇಳ್ತಾರೆ. ಹಿಂಸೆಯಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ಒನ್ ಡೇ ಸಾಕೋಣ ಅನ್ನೋರು ಇವರು ಪ್ರೊಡ್ಯೂಸರು. ಇಲ್ಲ ಸರ್ 2 ದಿವಸ ಹಾಕ್ಬೋಣ, ಆಮೇಲೆ ಮತ್ತೆ ಸಿಗಲ್ಲ ಪರ್ಮಿಷನ್ನು, ಪ್ರಾಬ್ಲಮ್ ಆಗುತ್ತೆ. ಅದು ಅವನು ಆಶೀಶ್ ವಿದ್ಯಾರ್ಥಿ ಬೇರೆ ಬರಬೇಕು ಬಾಂಬೆಯಿಂದ. ಏನೋ ಫ್ಲೈಟ್ ಮಿಸ್ ಆಯಿತು, ಇನ್ನೇನೋ ಆಯಿತು ಅಂತ ಡಿಲೇ ಮಾಡಿದ. ಅವಾಗ ಏನು ಮಾಡ್ತೀರಾ ಅಂದೆ. ಸರಿಯಪ್ಪ 2 ದಿವಸಕ್ಕೆ ಮಾಡ್ಬಿಡು ಅಂದರು. ರವಿಚಂದ್ರನೇ ಹೀರೋ ಅದರಲ್ಲಿ. ಅದ್ರಲ್ಲಿ ನಾನು ಈ ಆಶೀಶ್ ವಿದ್ಯಾರ್ಥಿಗೆ ಚಮಚ, ಅವ್ನು ಹೇಳಿದಕ್ಕೆಲ್ಲ ಎಲ್ಲಡಿಕೆ ಡಬ್ಬ ಇಟ್ಕೊಂಡು ಹೌದು ಒಂದು ಚಮಚ ವಿಲನ್ ಕಡೆಯಿಂದ. ಇವರೇ ಹೋಗಿ ಹೆಣ್ಣು ಕೊಡ್ತೀವಿ ಅಂತ ವರ್ಷೆ ಪ್ರಕಾರ ತಾಂಬೂಲ ತಗೊಂಡು ಕೇಳಿದ್ರೆ ಅವ್ರಿಲ್ಲ ಅನ್ನಕ್ಕಾಗತ್ತಾ? ಸರಿ, ಫಸ್ಟ್ ಡೇ ಅವ್ನು ಬರಲೇ ಇಲ್ಲ. ನಾನು ಹೇಳ್ದಂಗೆ ಕೈ ಕೊಟ್ಟ ಅವನು. ನಿಮ್ಮ ಅನುಭವ ಸತ್ಯ ಆಯ್ತು. ಕರೆಕ್ಟಾಗಿ ಹೇಳಿದಲ್ಲಪ್ಪ ನೀನು, ನಾಳೆ ಇಟ್ಕೊಳ್ದೇವ್ರೆ ಹೆಂಗೆ ಗತಿ. ಸರಿ, ಆ ಜೂನಿಯರ್ ಆರ್ಟಿಸ್ಟು ಅದು ಇದು ನಮ್ಮ ಪೋರ್ಷನ್ಸು. ಆಮೇಲೆ ಅವನು ಆ ಪ್ರೊಡ್ಯೂಸರ್ ಗಾಂಧಿನೂ ಒಂದು ಪಾತ್ರ ಮಾಡ್ತಾ ಇದ್ದ. ಅವನದು ಕೆಲವು ಶಾರ್ಟ್ಸು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ. ರವಿ ಸರ್ ಎಂಟ್ರಿ ಕೊಟ್ಟ ಮೇಲೆ ಅವ್ರದ್ದು ಏನೇನು ಬ್ಲಾಕ್ ಚೀಟ್ ಮಾಡ್ಬೋದು ಇವತ್ತಿಗೆ, ಆಶೀಶ್ ವಿದ್ಯಾರ್ಥಿ ಕಾಂಬಿನೇಷನ್ ಬಿಟ್ಟು ಅದನ್ನು ಪ್ಲಸ್ ಕ್ಲೋಸಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸರಿ, ಇವನು ಪ್ರೊಡ್ಯೂಸರ್ ನಂದೇ ಫಸ್ಟ್ ತೆಗೆದುಬಿಡಿ ಅಂದ. ಅವ್ನು ನಿಂತ್ಕೊಂಡ, ಎಲ್ಲ ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರು. ಇಲ್ಲಿ ರವಿ ಸರ್ ಬಂದರು, ಕ್ಯಾರವಾನಲ್ಲಿ ಕೂತರು. 8:15 ಬಂದಿದ್ದಾರೆ ಅವರು ನಂದಿಗ್ರಾಮಕ್ಕೆ. ಅಷ್ಟೊತ್ತಿಗೆ ನಾವು ಆಲ್ರೆಡಿ ಔಟ್ಡೋರ್ ಅಲ್ವೇ ಅಂದ್ಬಿಟ್ಟು 8 ಗಂಟೆಗೆ ಶೂಟಿಂಗ್ ಶುರು ಮಾಡಿಬಿಟ್ಟಿದ್ದು. 9 ಆಯಿತು, 9:30 ಆಯಿತು. ಒಬ್ಬರು ಹೋಗಿ ಅವ್ರನ್ನ ಮಾತಾಡಿಸೂ ಇಲ್ಲ, ಏನು ಶಾರ್ಟ್ ತೆಗಿತೀವಿ ಏನೂ ಹೇಳುವಿಲ್ಲ ಡೈರೆಕ್ಟ್ರು. ಸರಿ, 10 ಗಂಟೆಗೆ ಹೋದರು ಕ್ಯಾರವಾನಿಗೆ. ಎಲ್ಲಿ ಸಾರ್ ಆಗಲೇ ಹೊರಟೋದ್ರಲ್ಲ, ನಾನು ಶಾರ್ಟಲ್ಲಿದ್ದೀನಿ, ನಾನು ಅಬ್ಸರ್ವ್ ಮಾಡಿಲ್ಲ. ಹೊರಟೋದ್ರಾ? ಫೋನ್ ನೋಡಿದ್ರೆ ಫೋನ್ ಎತ್ತಾ ಇಲ್ಲ. ಆಮೇಲೆ ಗೊತ್ತಾಯಿತು ನ್ಯೂಸು, ಯಾವ ನನ್ನ ಮಗನೂ ಬಂದು ನನಗೆ ಅಟೆಂಡ್ ಮಾಡಿಲ್ಲ. ನನ್ನೇನು ಜೂನಿಯರ್ ಆರ್ಟಿಸ್ಟ್ ಅನ್ಕೊಂಡ್ಬಿಟ್ಟಿದ್ದೀರೇ ನೀವು ಅಂತ ಬೈದರು ಸಾರ್ ಅಂತ. ಸೊ ಫುಲ್ ಶೂಟಿಂಗ್ ಅಪ್ಸೆಟ್ ಅವತ್ತು. ಬರೀ ನಮ್ಮಗಳದ್ದು, ಅವನದು, ಪ್ರೊಡ್ಯೂಸರ್ದು, ಜೂನಿಯರ್ ಆರ್ಟಿಸ್ಟ್ದು ಮಾಂಟೇಜ್ ಶಾರ್ಟ್ಸು ಅದೆಲ್ಲ ತೆಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಡೇ ಟೈಟ್ ವರ್ಕು. ಆಮೇಲೆ ಇವ್ರನ್ನ ಇಮಿಡಿಯೇಟಾಗಿ ಪ್ರೊಡ್ಯೂಸರು ಡೈರೆಕ್ಟ್ರು ರವಿ ಸರ್ ಮನೆಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ತಪ್ಪಾಯಿತು ಸರ್, ಏನೋ ಅಚಾತುರ್ಯ ಆಗೋಯ್ತು. ಅವನು ಆಶೀಶ್ ಇವತ್ತು ಬರಲಿಲ್ಲ, ಆ ಟೆನ್ಷನಲ್ಲಿ ನಾವು ಬೇರೆ ಪ್ಲೇನ್ ಏನೋ ಶಾರ್ಟ್ ತಕ್ಕಂಡು ಕೂತ್ಬಿಟ್ಟು ನಿಮ್ಮ ಕಡೆ ಗಮನ ಕೊಡೋಕ್ಕಾಗಿಲ್ಲ ಸರ್ ಅಂತ ಒಪ್ಪಿಸಿ ಕರ್ಕೊಂಬಂದರು. 2ನೇ ದಿವಸ ಫುಲ್ ಟೈಟ್ ವರ್ಕ್. ಲೈಕ್ ಆಶೀಶ್ ವಿದ್ಯಾರ್ಥಿನ ಕವರ್ ಮಾಡಬೇಕು, ರವಿಚಂದ್ರದ್ದು ಕವರ್ ಮಾಡಬೇಕು. ಆವಾಗ ಒಂದು ನೋಡಿದೆ, ಅಬ್ಸರ್ವ್ ಮಾಡಿದೆ ಏನೇನು ಮಾಡ್ತಾನೆ ಇವನು ಆಶೀಶ್ ವಿದ್ಯಾರ್ಥಿ. ಮೊದಲನೇ ಪದ ಕೊನೆ ಪದ ಹೇಳ್ಕೊಂಡು ಪಟ ಅಂತ ಹೊಡೆದ. ಅಂತೂ ಕಷ್ಟಪಟ್ಟು ಅದನ್ನು ಮುಗಿಸಿದಾಯ್ತು. ಅನ್ಯಾಯವಾಗಿ ಒಬ್ಬ ನಿರಪರಾಧಿನ ಅಪರಾಧಿ ಅಂತ ತೀರ್ಪು ಕೊಟ್ಟು ಕೊಂದು ಬಿಟ್ರಲ್ಲ ನಿಮ್ಮ ಯಜಮಾನರು. ಆದರೆ ಅಲ್ಲೂ ಎಷ್ಟಿದಾಗತ್ತೆ ನೋಡಿ, ಅದು ಮಿನಿಮಮ್ 10 ವರ್ಕಿಂಗ್ ಡೇಸ್ ಅಂತಾರೆ ಅವರು ಆರ್ಕಿಯಾಲಜಿಯವರು, ಸೆಂಟ್ರಲ್ ಆರ್ಕಿಯಾಲಜಿಯವರು. ಪರ್ಮಿಷನ್ 10 ವರ್ಕಿಂಗ್ ಡೇಸ್ ಅಂದರೆ ಸ್ಯಾಟರ್ಡೆ ಸಂಡೇ ಲೆಕ್ಕಕ್ಕಿಲ್ಲ, ಮಧ್ಯದಲ್ಲಿ ಯಾವ್ದಾರ ರಜಾ ಇದ್ದರೆ ಅದೇ ಲೆಕ್ಕಕ್ಕಿಲ್ಲ. ಅದು ಬಿಟ್ಟು 10 ವರ್ಕಿಂಗ್ ಡೇಸ್ ಲೆಕ್ಕ ಹಾಕ್ಬೇಕು. ಅಲ್ಲಿಗೆ 15 ದಿವಸ ಮುಂಚೆ ಅಪ್ಲೈ ಮಾಡಬೇಕಾಗತ್ತೆ. ನಾನು 8 ದಿನ ಇದ್ದರಂಗೂ ಹೋದೆ. ಅಲ್ಲೊಬ್ರು ಅಯ್ಯರ್ ಅಂತ ಇದ್ದರು. ಅವ್ರನ್ನ ನೋಡಿಕೊಳ್ಳಿ, ಓ ಬರ್ರಿ ನಾವು ಶಂಕರ್ನಾಗ್ ಅಭಿಮಾನಿಗಳು, ಹೇಗಿದ್ದೀರಾ, ಏನು ಮಾಡಿದ್ದೀರಾ, ಓ ನೀವು ಮ್ಯಾನೇಜರ್ ಕೆಲಸ ಬೇರೆ ಮಾಡ್ತೀರೇನ್ರಿ, ಬರೀ ಆರ್ಟಿಸ್ಟ್ ಅಂದ್ಕೊಂಡಿದ್ವು ನಾವು. ಇಲ್ಲ ಸರ್ ಮ್ಯಾನೇಜರಾಗೂ ಮಾಡ್ತೀನಿ, ಸೈಡಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇವ್ರದ್ದೇನು ನೋಡು ಮಾಡ್ಕೊಡಪ್ಪ ಸರ್, ಭಾಳ ನಾಡ್ದಾಗೆ 7-8ನೇ ದಿವಸಕ್ಕೆ ಕೇಳ್ತಾ ಇದ್ದಾರೆ ಸರ್ ಅಂತ ಅವ್ನು ಬಂದು ಫಿಟ್ಟಿಂಗ್ ಇಟ್ಟ. ಇರಲಿ ಮಾಡಿಕೊಡ್ರಿ ನಮ್ಮವರು, ನಾನು ಶಂಕರ್ನಾಗ್ ಅಭಿಮಾನಿ ಮಾಡಿಕೊಡ್ರಿ ಅಂತ ಮಾಡಿಸಿ ಅವರೇ ಕಾಫಿ ಕೊಟ್ಟು
ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆ 2ನೇ ದಿವಸ ಯಾರನ್ನೋ ಇನ್ವೆಸ್ಟಿಗೇಷನ್ಗೆ ಕಳಿಸ್ಯಾರ ಸ್ಕ್ವಾಡ್ ಥರ, ನಮಗೆ ಗೊತ್ತಿಲ್ಲ. ಈ ಕೆಲವರು ಸುಮ್ಮನೆ ಚಾನ್ಸ್ ಕೇಳೋಕ್ಕೂ ಬರ್ತಾರೆ, ಕೆಲವರು ನಾವು ಒಂದು ಫೋಟೋ ತೆಗೆಸ್ಕೋಬೇಕ್ರಿ ರವಿ ಸರ್ ಜೊತೆ ಬಿಟ್ಟು ಕೊಡಿ ಅಂತಾರೆ. ಅವನು ಹಂಗೆ ಚಿಕ್ಕ ಹುಡುಗನ ಥರ ಇದ್ದಾನೆ. ಅವನು ನೋಡ್ರೆ ಆಫೀಸರ್ ಅಂತೆ ಆರ್ಕಿಯಾಲಜಿನಲ್ಲಿ, ನನಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಕರೆಕ್ಟಾಗಿ ಯಾರೋ ಒಬ್ಬ ವ್ಯಾಪಾರ ಮಾಡೋನು ಒಂದು 4 ಕಡಲೆಕಾಯಿ ತಂದು ಕೊಡ್ಬೇಕಾ ಅಭಿಮಾನಿ ಅಂದ್ಬಿಟ್ಟು ನನಗೆ ಕೋಇನ್ಸಿಡೆನ್ಸ್ ಹೇಳೋದು. ಸರಿ ಅಂದ್ಬಿಟ್ಟು ಆ ಕಡಲೆಕಾಯಿ ತಿನ್ಕೊಂಡು ಏನಂತ ಅವ್ರಿಗೆ, ನಾನು ಯಾವತ್ತೂ ದೌಲತ್ ಮಾಡೋನಲ್ಲ ನೋಡಿ, ಒಂದೊಂದು ಟೈಮ್ ಬ್ಯಾಡಿದ್ದಾಗ ಹೆಂಗಾಗತ್ತೆ ಹೇಗಿದಾಗ ಏನೇನಾಗುತ್ತೆ ಅಂತ. ಅವನು ಕರೆಕ್ಟಾಗಿ ಅಭಿಮಾನಿ ನನಗೆ ಕಡಲೆಕಾಯಿ ತಂದು ಕೊಡಬೇಕು. ಆಫೀಸರ್ ಬಂದಲ್ಲಿ ಅವನಲ್ಲಿ ಆಫೀಸರ್ ಬಂದಿರಬೇಕು. ಏನ್ರಿ ಇಲ್ಲೆಲ್ಲ ಹೆಂಗೆ ಜನರೇಟರ್ ಬಿಟ್ಟರು ಇಲ್ಲಿ ಒಳಗಡೆ ಕಾಂಪೌಂಡ್ ಒಳಗೆ ಹೊರಗಡೆ ನಿಲ್ಲಿಸ್ಬೇಕು ತಾನೆ ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅವನು. ಅದು ಹಿಂದಿನ ಸಲ ಮಾಡಿದ್ದೀವಿ, ಯಾರು ಏನೂ ಕೇಳಿಲ್ಲ. ಅಲ್ಲಿ ಏನಂತ ಅವ್ರಿಗೆ ಯಾರು ಅವರು ಅಂತ ಅವನಿಗೆ ಇನ್ನೂ ಉರಿಸಿರು. ಇಮಿಡಿಯೇಟಾಗಿ ಅದೇ ಅಯ್ಯರಿ ಫೋನ್ ನೋಡಿದ್ದಾನೆ. ಅವನು ಹಿಂದಿನ ದಿವಸ ಅವ್ನು ನಿಮ್ಮ ಅಭಿಮಾನಿ ಸರ್ ಮಾಡಿಕೊಡ್ರಯ್ಯ ಅಂದಾನು. ಕೊಡ ಇಲ್ಲಿ ಫೋನ್. ಏನು ರೀ ಮಂಜಾನವ್ರೆ ದೌಲತ್ ಜಾಸ್ತಿ ಆಗೋಯ್ತಲ್ಲ ನಿಮಗೆ, ಏನು ಕಳ್ಳಕಾಯಿ ಹಾಕಿ ವಿಷ ಹಾಕೊಂಡು ಯಾರು ಅವರು ಅಂತ ಕೇಳ್ತೀರಂತೆ ನೀವು ನಮ್ಮ ಹುಡುಗಂಗೆ. ನನಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಇದೇ ಮನುಷ್ಯನ ನಿನ್ನೆ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಸಿ 8 ದಿನದೊಳಗೆ ಮಾಡಿಕೊಟ್ಟಿದ್ದು, ಏನು ಹಿಂಗೆ ಹೇಳ್ತಾರೆ, ಏನು ತಲೆಬುಡ ಅರ್ಥ ಆಗ್ತಿಲ್ಲ ಸರ್. ನಂಗೆ ಏನೇ ಸರ್ ಏನು ವಿಷಯ ಗೊತ್ತಿಲ್ಲ ಅವ್ರು ನಮ್ಮ ಆಫೀಸರ್ ಅವರು ಅದೇನೋ ಜನರೇಟರ್ ಎಲ್ಲ ನಿಲ್ಲಿಸಿರಿ ಅಂತ ಒಳಗಡೆ ಕಾಂಪೌಂಡ್ ಒಳಗೆ ನಿಲ್ಲಿಸ್ಬಾರ್ದು ನಮ್ಗೆ ಗೊತ್ತಿಲ್ಲ ಸಾರಿ ಸರ್ ಅಷ್ಟೊಳಗೆ ಟಕ್ಕಂತ ಮತ್ತೆ ಅಲರ್ಟ್ ಆದೆ. ಏನೋ ಹೆಚ್ಚು ಕಮ್ಮಿ ಆಗಿದೆ ಇದು, ನಾವು ಇವಾಗ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಫ್ಲ್ಯಾಶ್ ಆಯಿತು. ಅಣ್ಣ ಸಾರಿ ಸರ್, ಈಗಲೇ ತೆಗಿಸ್ತೀನಿ ಸರ್. ಓಕೆ ಸರ್, ವೆರಿ ಸಾರಿ ಸರ್ ಅಂದೆ. ಸರ್ ನೀವು ಯಾರು ಅಂತ ಗೊತ್ತಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಸರ್, ಇವೆಲ್ಲ ಮಾಮೂಲಿ ಸಿನಿಮಾ ನೋಡೇನು ಟೆನ್ಷನ್ ಇರ್ತೀವಿ ನಾವು, ಈಗಲೇ ತೆಗಿಸ್ತೀನಿ ಸರ್ ಅಂಥೇಳಿ ಜನರೇಟ್ನೆಲ್ಲ ಹೊರಗಡೆ ಶಿಫ್ಟ್ ಮಾಡಿಸಿ, ಅದು ಬೇರೆ ಟೈಮ್ ಹೋಗುತ್ತಲ್ಲ, ಎಲ್ಲ ಹೊರಗೆ ತೆಗೆದು ಮತ್ತೆ ಕೇಬಲ್ ಎಕ್ಸ್ಟ್ರಾ ಕೇಳಿ ಮಾಡು ಎಲ್ಲ ಮಾಡಿಸ್ಬಿಟ್ಟು ಶೂಟಿಂಗ್ ಮಾಡಿಸಿ ಅಂತೂ ಫಿನಿಷ್ ಮಾಡಿದ್ದಾಯಿತು. ಈ ಥರ ನಾವು ಎಷ್ಟೇ ಪ್ಲ್ಯಾನ್ ಆಗಿದ್ದರೂ ಕೂಡ ಒಂದೊಂದು ಸಲ ಎಲ್ಲ ಉಲ್ಟಾ ಹೊಡೆದು ಬಿಡುತ್ತೆ. ಅಲ್ಲಿ ದೇವ್ರನ್ನ ಇಟ್ಟಿದ್ದು ನಾವೇ ತೊಗೊಂಡೋಗ್ಬಿಟ್ಟು, ಇಲ್ಲಿ ಯಾಕೆ ಇಟ್ಟಿದ್ದೀರಾ, ಅಲ್ಲಿ ಒರಿಜಿನಲ್ ದೇವ್ರು ಇರ್ತಾನೆ, ಅಲ್ಲಿ ಯಾಕೆ ಯಾರನ್ನು ಕೇಳಿ ಇಟ್ರಿ ನೀವು, ಇದಾದ್ಮೇಲೆ ಇನ್ಸಿಡೆಂಟು ಎಲ್ಲ ಫಿನಿಶಿಂಗ್ ಇನ್ನು ದಾಟಲ್ಲಿ ಮುಗಿದವು ಶೂಟಿಂಗು, ಯಾಕೆ ಇಟ್ರಿ ನೀವು, ಫೈನ್ ಹಾಕ್ತೀವಿ ನಿಮಗೀಗ ಸರ್. ನೀವು ಗರ್ಭಗುಡಿ ಕೊಡಲ್ಲ ತೆಗಿಯೋಕ್ಕೆ, ಅದಕ್ಕೋಸ್ಕರ ನಮಗೆ ಬಾಡಿಗೆಗೆ ಸಿಗತ್ತೆ RRRನಲ್ಲಿ, ಅಲ್ಲಿಂದ ಒಂದು ಮೂರ್ತಿ ತಂದ್ಬಿಟ್ಟು ಅಮ್ಮನವ್ರದ್ದು ಇಟ್ಬಿಟ್ಟು ತೆಗಿತಾ ಇದ್ದೀವಿ ಸರ್. ಮೊದಲೇ ಹೇಳಿದ್ರೆ ನಾವು ಇಡ್ತಾ ಇರಲಿಲ್ಲ, ಈಗ ಆಗೋಯ್ತು ಸರ್, ತೆಗಿಸ್ತೀನಿ ಸರ್, ಇನ್ನು ಅರ್ಧ ಗಂಟೆ ಖಾಲಿ ಮಾಡಿಸ್ತೀನಿ ಸರ್ ಅಂಥೇಳಿ ಏನೇನೋ ಮಾಡಿ ಅವರಿಗೆ ಫುಸ್ಲಾಯಿಸಿ ಸಮಾಧಾನ ಮಾಡಿ ಕಳಿಸಿ ಶೂಟಿಂಗ್ ಫಿನಿಷ್ ಮಾಡಿದ್ದಾಯಿತು. ಹಾಗೆ ಆ ಥರ ನಮಗೆ ಮೇಲ್ಕೋಟೆಯಲ್ಲೂ ಆಗಿದೆ ಅಣ್ಣೆಯ ಟೈಮಲ್ಲಿ. ಅಲ್ಲಿಡಬೇಡಿ ಇಲ್ಲಿಡಬೇಡಿ ಕ್ಯಾಮ್ರಾ, ಇವರು ನಾವು ಕ್ರೈನ್ ತೊಗೊಂಡೋಗಿ ಮೇಲಿಡಬೇಕು ಅಂತಾರೆ, ಒಳ್ಳೆ ಶಾರ್ಟ್ಸ್ ತೆಗಿಬೇಕು ನಾವು ಅಲ್ಲಿಡಬೇಕು ಅಂತಾರೆ. ಅವರು ಹಳೆ ಬಿಲ್ಡಿಂಗ್ ರೀ ಇದು ಕೊಡೋಕ್ಕಾಗಲ್ಲ ರೀ ಅಂತಾರೆ. ಇವಾಗ ನಂಗೆ ಹೆಚ್ಚಿಗೆ ಇದೆಲ್ಲ ಇರಲಿಲ್ಲ, ಅವಾಗ ಗಿಂಬಲ್ ಇರಲಿಲ್ಲ, ಜಿಮ್ಮಿ ಕೂಡ ಕಮ್ಮಿ, ಹೈದರಾಬಾದ್ನ ಕರೆಸ್ಬೇಕಿತ್ತು. ಎಲ್ಲೋ ಒಂದೊಂದ್ಸಲ ಯೂಸ್ ಮಾಡೋರು ಜಿಮ್ಮಿನ ಲೆಕ್ಕಾಚಾರ, ಅದು ಯಾವತ್ತು ಈ ಒಂದು ಸ್ಟಡಿ ಕ್ಯಾಮ್ ಅಷ್ಟೇ. ಶೂಟಿಂಗ್ ಪ್ಲ್ಯಾನ್ ಮಾಡೋಗ್ಲೇ ಇದು ಒಂದೇ ಒಂದು ದಿವಸಕ್ಕೆ ಕರೆಸಿದ್ರೆ ಅವ್ರಿಗೆ ಅಪ್ ಆ್ಯಂಡ್ ಡೌನು ಮತ್ತು ಅದ್ರ ಬಾಡಿಗೆ 1 ಡೇ ಚಾರ್ಜ್ ಹಾಕ್ತಾರೆ, ಅದೆಲ್ಲ ಜಾಸ್ತಿ ಆಗತ್ತೆ ರೀ. ಇದು ಪ್ಲಸ್ ಆ ಫೈಟ್ ಎರಡೂ ಮಿಕ್ಸ್ ಮಾಡಿ 3 ಡೇಸಲ್ಲಿ ಈ ಪೋರ್ಷನ್ ಮಾತ್ರ ಇಟ್ಕೊಂಬಿಟ್ಟು 2 ದಿವಸ ಸ್ಟಡಿ ಕ್ಯಾಮ್ ಯೂಸ್ ಮಾಡೋ ಥರ ಪ್ಲ್ಯಾನ್ ಮಾಡಿರಿ. ಅದೇ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡಬೇಕು, ಅವ್ನು ಯಾರು ಕಮ್ಮಿಲಿ ಬರ್ತಾನೆ ನೋಡಬೇಕು. ಇವಾಗ ಹಂಗಲ್ಲ, ಇಟ್ಟಾಡ್ತಾ ಇರ್ತವೆ, ಚಿಮ್ಮಿಗಳಿರುತ್ತೆ, ಹೆಲಿಕ್ಯಾಮು ಇರುತ್ತೆ, ಜಿಂಬಲ್ಲು ಇರುತ್ತೆ, 3 ಕ್ಯಾಮ್ರಾ ಇರುತ್ತೆ. ಏನು ತೆಗಿಬೇಕು ಗೊತ್ತಿಲ್ಲ, ಸ್ಕ್ರಿಪ್ಟೇ ಇಲ್ಲ. ಸುಮ್ಮನೆ ಒಂದೊಂದ್ಸಲ ಬಿದ್ದಿರುತ್ತೆ, ಬೇಕಾದಾಗ ಉಪಯೋಗಿಸ್ತೀವಿ ರೀ ಅಂತಾರೆ. ಅವಾಗ ಎಲ್ಲ ಲೆಕ್ಕಾಚಾರ. ಈವನ್ ಈ ಬಿಸ್ಲರಿ ವಿಷಯ ಬಂದಾಗ ಬಿಸ್ಲರಿನೂ ಹಂಗೆ ಆಗೋದು. ಏನ್ರಿ ಇಷ್ಟೊಂದು ಹಾಕಿದ್ದೀರಾ? ಸರ್ ಅವರು ಕನಿಷ್ಠ ದಿನಕ್ಕೊಂದು 7-8 ಬಾಟ್ಲ್ ಮೇಲೆ ಕೇಳ್ತಾರೆ ಸರ್, ಹಿಂದಿ ಆರ್ಟಿಸ್ಟು, ಅವ್ರು ಇಬ್ಬರಿದ್ದಾರೆ, ಅವ್ರಿಗೆ 2 ಕ್ರೇಟ್ ಆಗೋಗುತ್ತೆ. ಇನ್ನು ಹೀರೋ ಡೈರೆಕ್ಟ್ರು ಅವ್ರಿಗೆಲ್ಲ ಕೊಡಲೇಬೇಕು. 3 ಕ್ರೇಟ್ ಆಗೇ ಹೋಯ್ತಲ್ಲ ಸರ್, ಅದಕ್ಕಿಂತ ಇನ್ನೇನು ಮಾಡೋ ಸರ್, ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್. ಈಗ ಹಂಗಲ್ಲ, ಈಗ ಮೊನ್ನೆ ಅವಾಗ ಮಾಡಿದ್ನಲ್ಲ ಒಂದು ಚಿಕನ್ ಫಿಲಮ್ ಮಾಡಿ ಬಂದೆ, ಜೋಡಿ ಇತ್ತು ಅಂತ, ಅದಲ್ಲ ಹಂಗೆ ಎಲ್ಲ ಬಿಸ್ಲರಿ ಬಾಟ್ಲು ಯಾವನ ಎತ್ಕೊಂಡು ಹೋಗ್ತಾನೆ ಇರ್ತಾನೆ, ಅದೆಲ್ಲ ಕೈ ತೊಳ್ಕೊತಾರೆ. ಅಲ್ಲಪ್ಪ ಊಟಕ್ಕೆ ಕೂತ ನೀವು ತಟ್ಟೆ ತೊಳೆಯಕ್ಕೆ ನೀರು ಬರುತ್ತಲ್ಲಪ್ಪ, ಹುಡುಗರು ತಗೊಬರ್ತಾರೆ ತಾನೆ, 2 ನಿಮಿಷ ವೆಯ್ಟ್ ಮಾಡಿ, ಅಷ್ಟರೊಳಗಾಗಲೇ ಬಿಸ್ಲರಿ ಬಾಟ್ಲ್ ತೆಗೆದು ಕೈ ತೊಳ್ಕೊತಾ ಇದ್ದೀರಲ್ಲ ನೀವು. ಅವ್ರಿಗೆ ಅಷ್ಟು ಕೇರ್ಲೆಸ್ ಆಗಿ ಹೋಗಿದೆ. ಈಗ ಆತ್ಮಹತ್ಯೆ ಯಾಕೆ ಮಾಡ್ಕೋತೀಯ?
ಸಾಯ್ಬೇಕು ಅಂತಿದ್ರೆ ನಾನೇ ಫೈಲಿಂಗ್ ಆರ್ಡರ್ ಕೊಡ್ತೀನಿ. ನಾನು ಮಧ್ಯದಲ್ಲಿ ಯಾವಾಗಲೋ ಒಂದ್ಸಲ ಚೂರು ಕೆಲಸ ಕಮ್ಮಿ ಆದಾಗ ಏನಾದ್ರು ಒಂದು ಸೈಡಲ್ಲಿ ದುಡಿಮೆ ಮಾಡ್ಬೇಕಲ್ಲ ಅಂತೇಳಿ ಹಿಂಗೇ ಮಾತಾಡ್ತಾ ಇದ್ದಾಗ ಸುಂದರ್ ರಾಜ್ ಆರ್ಟಿಸ್ಟ್, ಸುಂದರರಾಜ, ಪ್ರಮಿಳಾ ಜೋಶಿ ಸುಂದರ್ ರಾಜ್ ಅವರು ಒಂದ್ ಕೆಲಸ ಮಾಡೋ, ನಂದು ಈ ಕಡೆ ಸೌತ್ ಇದಕ್ಕೆ ಬೆಂಗಳೂರಿಗೆ ನಾನು ಬಿಸ್ಲರಿ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ, ನಾನು ಬೇಕಾದ್ರೆ ನಿಂಗೆ ಕೊಡ್ತೀನಿ, ಸೇಲ್ ಆದಮೇಲೆ ನನಗೆ ದುಡ್ಡು ತಂದು ಕೊಡು. ಅದು ಒಂದು ಕ್ರೇಟ್ 24 ಇರೋದಕ್ಕೆ ನಿನಗೆ 8 ರೂಪಾಯಿ ಬೀಳುತ್ತೆ ಒಂದೊಂದು ಬಾಟ್ಲಿಗೆ. ನೀನು ಅದನ್ನು 9 ರೂಪಾಯಿ ಥರ ಕೊಡ್ಬೋದು. ಅದ್ರ ಮೇಲೆ MRP 10 ಅಂತ ಇರುತ್ತೆ. ಸೊ 9 ರೂಪಾಯಿ ಖುಷಿಯಾಗಿ ತೊಗೊಂಡು ಹೋಗ್ತಾರೆ. ನನಗೆ 8 ರೂಪಾಯಿ ಕೊಡು ಸಾಕು, ಅದು ಸೇಲ್ ಆದಮೇಲೆ ದುಡ್ಡು ತಂದು ಕೊಡು. ನಾನು ಒಳ್ಳೆ ವ್ಯಾಪಾರ ಕಣೆ ಅಂತ ಅಲ್ಲೇ ಜಯನಗರದಲ್ಲಿ ಇತ್ತವಾಗ ನಮ್ಮ ಮನೆ. ಸೊ ಅವ್ರ ಮನೆಯಿಂದ ತೊಗೊಂಡೋಗಿ ಇಟ್ಕೊಳ್ಳೋದು, ಶೂಟಿಂಗ್ವರೆಗೆ ತೊಗೊಂಡೋಗಿ ಕೊಡೋದು. ನಿಂಗೆ ಎಷ್ಟು ಬೇಕೋ ಅಂತ ಪ್ರೊಡಕ್ಷನ್ ಕೇಳಿದ್ರೆ, ಸರ್ ನಮಗೆ ಇವತ್ತು 4 ಬಾಟ್ಲು ಸಾಕು ಸರ್. ಯಾಕೋ ಸರ್? ದೇವರಾಜ್ ಒಬ್ಬರೇ ಇರೋದು ಸರ್, ಅವ್ರಿಗೆ ನಾವು ಕೊಡೋದೇ 3 ಇಂದ 4 ಬಾಟ್ಲು, ಬೇರೆ ಯಾರಿಗೂ ಕೊಡೋಲ್ಲ ಸರ್. ಬರೀ 4 ಬಾಟ್ಲಾ? ಹ್ಞೂ ಸರ್, ಬೇಕಾದ್ರೆ ಸೇಫ್ಟಿಗೆ ಒಂದು 5 ಕೊಡಿ ಸರ್ ಸಾಕು. ಒಂದು ಕ್ರೇಟ್ ತಗೊಳ್ಳೋ. ಇಲ್ಲ ಸರ್ ಬೇಡ, ನಾವು ಎಲ್ಲಿಂದ ಕೈಯಿಂದ ಕೊಡೋಣ ಸರ್, ಬೈತಾರೆ ಪ್ರೊಡ್ಯೂಸರ್. ಅವನಿಗೆ 4 ಬಾಟ್ಲು. ಇನ್ನೊಂದು ಶೂಟಿಂಗ್ ಹೋದರೆ ನನಗೆ 1 ಕ್ರೇಟ್ ಸಾಕು ಸರ್ ಕೊಟ್ಟು, ಇನ್ನೊಂದು ಹತ್ರ 1 ಕೊಡಿ ಸರ್ ಸಾಕು. ಈ ಥರ ಅದರಲ್ಲೇ ಹೆಂಗೋ ಗುಡ್ಕೊಂಡು ಕೊಟ್ಟು ಹಿಂಗೆ ಕೆಲವರು ಸರ್ ಆಮೇಲೆ ಕೊಡ್ತೀವಿ ಸರ್ ದುಡ್ಡು. ಅಯ್ಯೋ ಹೋಯ್ತು. ಅಲ್ಲೂ ಒಂಚೂರು ಹೊಡ್ತಾ ಬಿದ್ದಿದೆ ನನಗೆ. ಇನ್ನೊಂದು ಸಲ ಟೂರಿಸ್ಟ್ ಹೋಟ್ಲ್ ಹತ್ರ, ಗಾಂಧಿನಗರ ಟೂರಿಸ್ಟ್ ಹೋಟ್ಲ್, ಪರ್ಮನೆಂಟ್ ನಮ್ಮದು ಸಾಂಗ್ಲಿಯಾನ CB ಶಂಕರ್ ಎಲ್ಲ ಅಲ್ಲೇ ತಾನೆ ನಾವು ಕ್ಯಾಂಪ್ ಆವಾಗ. ಸಿದ್ಲಿಂಗ ರೂಮು ಅಲ್ಲೇ ಇತ್ತು, ಹೋಟೆಲ್ ಟೂರಿಸ್ಟ್ ಆನಂದರಾವ್ ಸರ್ಕಲ್. ಅಲ್ಲಿ ಒಂದು ಅಂಗಡಿ ಇದೆಯಲ್ಲ, ಅವನಿಗೆ ಡೀಲ್ ಮಾಡ್ತಾ ಇದ್ದೆ. ಸರ್ ನಿಮಗೆ 8 ರೂಪಾಯಿ ಥರ ಹಾಕ್ಕೊಡ್ತೀನಿ, ನನಗೆ ಲಾಭ ಬರೆದಿರೋ ಪರವಾಗಿಲ್ಲ, ಇದನ್ನು ಸೇಲ್ ಮಾಡ್ಬೇಕು ಸರ್ ನೀವು. ಅಷ್ಟೊತ್ತಿಗೆ ಆ ಏರಿಯಾಕ್ಕೆ ಕೊಡು ಇವನು ಬಂದ್ಬಿಟ್ಟ ಸರ್, ಡೀಲರ್. ಅವನು ಹಿಡ್ಕೊಂಬಿಟ್ಟ ನನ್ನ. ನೀವು ನಮ್ಮ ಏರಿಯಾಗೆ ಯಾಕೆ ಕೊಡ್ತಾ ಇದ್ರು ನೀವು? ನಾವು ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಏರಿಯಾ, ನೀವೇನಿದ್ರು ಆ ಕಡೆ ಜಯನಗರದ ಮೇಲೆ ಮಾತ್ರ, ಇಲ್ಲೆಲ್ಲ ಕೊಡೋಂಗಿಲ್ಲ ನೀವು. ಸುಂದರರಾಜಿಗಿರೋದು ಆ ಕಡೆ ಜಯನಗರ ಸೈಡು, ಖಾಲಿ ಮಾಡಿ. ಇದು ಏನೇ ಇದು ಸರಿನಿಲ್ಲ, ಈ ಥರ ಹೋಯ್ತಲ್ಲಪ್ಪ ಅಂತ ವಾಪಸ್ ತೊಗೊಂಡೋಗ್ಬಿಟ್ಟು ಅಷ್ಟೊತ್ತಿಗಾಗಲೇ ಒಂದು 1,000 ರೂಪಾಯಿ ಕೆಲವ್ರು ಮುಂಡಾಯಿಸಿದ್ರು. ಸೊ ಇಷ್ಟು ದಿನ ಒಂದು ಕಷ್ಟಪಟ್ಟರು ಒಂದು 3-4 ಸಾವಿರ ರೂಪಾಯಿ ಲಾಭ ಆಗಿತ್ತೇನೋ, ಅದ್ರ 1,000 ಕಳ್ಕೊಂಡು, ಅಣ್ಣ ನಿನ್ನ ದುಡ್ಡು ತಗೊಂಡಪ್ಪ, ನಂಗೆ ಈ ವ್ಯಾಪಾರ ಆಗಲ್ಲ, ನಮ್ಮ ಸಾಫ್ಟ್ನೆಸ್ಸಿಗೆ ಇಲ್ಲಿ ಕೆಲಸ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟೆ. ಸೊ ಅಷ್ಟು ಡಿಮ್ಯಾಂಡ್ ಇತ್ತು ಅವಾಗ. ಬಿಸ್ಲರಿ ಅಂದರೆ ಏನೋ ಇದು ಅಂತ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾಲ್ಕು ಬರ್ತಾ ಇದೆ. ನಾವು ಮಜಾ ಅಂತ ಒಂದು ತಮಿಳು ಪಿಕ್ಚರ್ ಮಾಡಿದ್ವು. ರಾಕ್ಲೈನ್ ಪ್ರೊಡಕ್ಷನ್, ವಿಕ್ರಮ್ ಅನ್ಯನ್ ಫೇಮಸ್ ವಿಕ್ರಮ್. ಆ ಫಿಲಮ್ ಅಲ್ಲಿ ಬರೀ ಬಿಸ್ಲರಿ 3,000 ಅಂತ ಬಿಲ್ ಬರೋದು. ಇವರು ಆಡಿಟ್ರು ಕೇಳಿದ್ರಂತೆ ರಾಕ್ಲೈನ್ಗೆ, ಏನು ಸರ್ ಇದು 3,000 ರೂಪಾಯಿ ಬಿಸ್ಲರಿ ಬಾಟ್ಲ್ ಅಂತ ಹಾಕಿದ್ದೀರಾ? ಏನು ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಇದ್ದೀರಾ, ಶೂಟಿಂಗ್ ಮಾಡ್ತಾ ಇದ್ದೀರಾ ನೀವು? ಸರ್ ನಿಮಗೆ ಅನುಮಾನ ಇದ್ದರೆ ನಿಮಗೆ ಫ್ಲೈಟ್ ಟಿಕೆಟ್ ಕೊಡ್ತೀನಿ, ಸೀದಾ ಹೋಗಿ ಸ್ಪಾಟಿಗೆ, ಏನು ಹೇಳ್ಬೇಡಿ ನಾನು ಯಾರು ಎತ್ತ ಅಂತ, ಅಲ್ಲಿ ಯಾವ ಥರ ಬಿಸ್ಲರಿ ಬಾಟ್ಲುಗಳು ಓಡಾಡ್ತಾ ಇವೆ ಎಲ್ಲ ಅಬ್ಸರ್ವ್ ಮಾಡಿ, ಆಮೇಲೆ ನನಗೆ ಬಂದು ಹೇಳಿ ಸರ್ ಅದೇನಿದೆ ದಂಡ ಕಟ್ಕೊಡ್ತೀನಿ ನಾನು ಅಂದ್ರಂತೆ. ಆಮೇಲೆ ಅವರು ಬಿಡಿ ಪರವಾಗಿಲ್ಲ, ನೀವು ಅಷ್ಟೆಲ್ಲ ಗ್ಯಾರಂಟಿ ಕೊಟ್ಟ ಮೇಲೆ ಅಷ್ಟೆಲ್ಲ ವೇಸ್ಟ್ ಮಾಡ್ತಾರೆ ಸರ್. ಅಲ್ಲಿ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸರ್, ಈವನ್ ಲೈಟ್ ಮ್ಯಾನ್ಗಳು ಕೂಡ ಬಿಸ್ಲರಿನೇ ಕೇಳ್ತಾರೆ, ಕ್ಯಾನ್ ವಾಟರ್ ಕೇಳಲ್ಲ ಅವರು. ಹಾಗಾಗಿ ಅಷ್ಟು ಖರ್ಚು ಆಗತ್ತೆ ಸರ್ ಅಂತ. ಸೊ ಹಾಗೆ ಮಜಾ ಫಿಲಮ್ ಮಾಡುವಾಗ ಅಷ್ಟು ಬಿಸ್ಲರಿ ವೇಸ್ಟ್ ಆಗ್ತೈತೆ. ನಾನೇ ಅಲ್ಲಿ ಕ್ಯಾಶಿಯರ್, ಬೇರೆ ಚೆನ್ನೈಯಿಂದ ಎಲ್ಲ ಬಂದಿದ್ರು ಮ್ಯಾನೇಜರ್ಗಳು ಪ್ಲಸ್ ಸುಧಾಕರ ನೋಡ್ಕೊಳ್ಳೋರು. ಸೊ ನಾನು ಕ್ಯಾಶ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಲ್ಲಿ ಇವನೇನು ಮಾಡ್ದ, ನಮ್ಮ ವಿಕ್ರಮ್ ಸ್ವಲ್ಪ ಅಂಬರೀಷ್ ಥರ ಕ್ಯಾರೆಕ್ಟರ್. ಯಾವ ವಿಷಯದಲ್ಲಿ? ಈ ಅಂಬರೀಷ್ ಯಾವ್ದಾರ ಫೈಟಲ್ಲಿ ಮಳೆ ಗಿಳೆಯಲ್ಲಿ ನಡೆಯೋ ಸೀನ್ ಇದ್ರೆ ಸುಮ್ಮನೆ ಓಡಾಡ್ತಾ ಇರ್ತಾರಲ್ಲ ಹಿಂದೆ ಮುಂದೆ, ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಆರ್ಟ್ ಡೈರೆಕ್ಟರ್ ಆಗಲಿ, ಅವರಿಗೆಲ್ಲ ನೀರು ಹೆಚ್ಚಿಬಿಡೋಣ ಅಂಬರೀಷು. ನಾನು ಮಾತ್ರ ನೆನಬೇಕಂದ್ರೆ ಹಾಕ್ಲಾ ಅವನಿಗೂ ಅನ್ನೋರವರು, ಅಥವಾ ಫುಲ್ಲು ಬ್ಲಡ್ಡಲ್ಲಿ ಏನೋ ಇದಾಗೋಯ್ತು, ಅಥವಾ ಕಾಮನ್ ಹಬ್ಬ ಮೈಯೆಲ್ಲ ಬಣ್ಣ ಆಯಿತು, ಎಲ್ಲರಿಗೂ ಬಣ್ಣ ಬಳ್ದು ಇಟ್ಬಿಡೋನು. ಆ ಥರ ಇವನಿಗೇನಾಯ್ತು, ನಂಗೆ ಗದ್ದೆ ಫೈಟ್ ಇತ್ತು ಅಲ್ಲಿ ಮಜಾದಲ್ಲಿ. ನಾವೇ ಒಂದು ಗದ್ದೆ ಇದು ಮಾಡಿಬಿಟ್ಟು ಕಾಂಟ್ರಾಕ್ಟ್ ತೊಗೊಂಡು ನೀಟಾಗಿ ಅದನ್ನೆಲ್ಲ ಇದು ಮಾಡಿ, ಚಿಕ್ಕ ಕಲ್ಲು ಕೂಡ ಸಿಕ್ಕಬಾರ್ದು ಆ ಥರ ಹುಡುಕಿ, ಅದಕ್ಕೆ ಒನ್ ಡೇ ಕೆಲಸ 10 ಜನಕ್ಕೆ ಎಲ್ಲ ಹುಡುಕಿ ತೆಗೀರಪ್ಪ ಸಣ್ಣದಿದ್ದಾರೆ ಅಂಥೇಳಿ ಅದಕ್ಕೆಲ್ಲ ನೀರು ಹಾಯಿಸಿ ರೆಡಿ ಮಾಡಿ ಫೈಟ್ ಸ್ಟಾರ್ಟ್ ಆಯಿತು. ಅವನು ಇದೇ ಕೆಲಸ ಶುರು ಮಾಡ್ದ. ಬಂದವ್ರನ್ನೆಲ್ಲ ಗೊಚ್ಚೆ ಒಳಗೆ ಕೆಡ್ಬೋದು, ಗದ್ದೆ ಒಳಗೆ. ಫಸ್ಟ್ ಡೇನೇ ಕೇಳಿದಾನೆ ಕ್ಯಾಶಿಯರ್ ಕೂಪಿಡುಂಗು ಅಂತ. ನಾನು ಹೋಗಲಿಲ್ಲ, ನನ್ನ ಪಣೆನ ಕ್ಯಾರಮೆಲ್ಲ ಕೂತ್ಕೊಂಡು ಲೆಕ್ಕ ಬರ್ಕೊಂಡು ಕೂತಿರ್ತಿದ್ದೆ. 2ನೇ ದಿವಸನೂ ಅವಾಯ್ಡ್ ಮಾಡಿದೆ. ಏನು ಬುಲಾವ್ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಹೆಂಗೆ ಕ್ಯಾಶಿಯರ್ ಕಾಣುವ ಹೆಂಗರು ಕ್ಯಾರವನ್ ಹೋಗೋದು ನಿಕ್ಳ ಶೂಟಿಂಗ್ ಪಾಕರ್ದಿಲ್ಲ. ನೀ ಎಪ್ಪೇ ಒಂದು ಪೂಜೆ ಪಂಟು ಎಲ್ಲರಿಗೂ ನಾನೇನು ಮಾಡ್ತಿದ್ದೆ ಅಂದರೆ ಪೂಜೆ ಮಾಡಿಬಿಟ್ಟು ಒಂದು ತೀರ್ಥ ಇತ್ತು, ತಿರುಪತಿದು
ಅದನ್ನು ಕ್ಯಾಮ್ರಾಕ್ಕೆಲ್ಲ ಇಟ್ಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ದೆ. ಯಾಕಂದ್ರೆ ಇವರು ಮಹಾನ್ ಭಕ್ತರು ನಮ್ಮ ರಾಕ್ಲೈನ್ ಸರ್. ರಾಕ್ಲೈನು ತಿರುಪತಿದು ತಂದು ಕೊಟ್ಬಿಟ್ಟಿದ್ರು ತೀರ್ಥ. ಪೂಜೆ ಮಾಡ್ಬಿಡ ಅಂತ. ಸೊ எப்பவுமே நீங்கள் அங்கே வந்து பூஜை பண்ணுறது காணுமே ಹೆಂಗೆ ಅನ್ನೋರು. ಗೊತ್ತಾಯಿತು ಇವನು 2 ದಿವಸ ಕೈ ಕೊಟ್ಟಿದ್ದೀನಿ, ಇನ್ನು ನಾಳೆ ನನ್ನೇ ಹುಡ್ಕೊಂಬಂದ್ಬಿಡ್ತಾನೆ ಇದಕ್ಕೆ ಕ್ಯಾರವಾನ್ಗೆ ಅಂತೇನು ಮಾಡಿದೆ. ನೆಕ್ಸ್ಟ್ ಡೇ ಇವಾಗ ಸ್ಪಾಟಲ್ಲಿ ನಾನು ಏನೂ ಇಟ್ಕೊಳ್ಳಲ್ಲ, ಬರೆಯೋದು ಇದು ಮಾಡೋದು ಎಲ್ಲ ಅಂಥೇಳಿ ನೈಟ್ ಡ್ರೆಸ್ ಇರುತ್ತಲ್ಲ ರೂಮಲ್ಲಿ ಹಾಕ ಮಲಗುವಂಥ ಪೈಜಾಮ, ಹಳೆ ಶರ್ಟು ಎಲ್ಲ ಹಾಕೊಂಡು ಸ್ಪಾಟಿಗೆ ಹೋದೆ. ಶೂಟಿಂಗ್ ನಡೀತಾ ಇದೆ, ಸೀದಾ ಅಲ್ಲಿ ಹೋದೆ. ಓ ವಾಂಗೋ ಕ್ಯಾಶಿಯರ್ ಅಂತ ಕರೆದ. ಅವನ ಪ್ಲ್ಯಾನ್ ಏನು, ಹಿಂಗೆ ಸಿಗ್ನಲ್ ಕೊಟ್ಟು ರೆಸ್ಟೋರೆಂಟಿಗೆ ತೊಳ್ಳುಗೊಚ್ಚೆ ಒಳಗೆ ಅಂತ ಹೇಳಬೇಕು. ಇವತ್ತು ಕ್ಯಾಶಿಯರ್ ಬಂದರು, ಇವ್ರನ್ನ ಕೆಡ್ಕೋಬೇಕು ಅಂತ ಭಾರಿ ಹುಮ್ಮಸ್ಸಿಂದ ಇದ್ದ. ಇವೆಲ್ಲ ಈ ಸಿಗ್ನಲ್ಗಳು ಅದು ಇದು ನಡೆಯೋಕ್ಕೆ ಮುಂಚೆನೇ ನಾನು ಡಮಾರ್ ಅಂತ ನೀರಿಗೆ ಜಂಪ್ ಹೊಡಿತೀವಲ್ಲ ಆ ಥರ ಕೆಸರಿಗೆ ಜಂಪ್ ಹೊಡೆದೆ ಗದ್ದೆ ಒಳಕ್ಕೆ. ಸೊ ಬಿದ್ದ ಕೂಡಲೇ ಏನಾಗುತ್ತೆ, ಇಲ್ಲೊಂಚೂರು ಮಾತ್ರ ಆಗುತ್ತೆ. ನಾನು ಹಂಗೆ ಮಾಡಲಿಲ್ಲ. 2 ಸಲ ಆ ಕಡೆ ಹೊಡೆದೆ, 2 ಸಲ ಈ ಕಡೆ ಹೊಡೆದೆ, ತಲೆ ಕೊಟ್ಟೆ, ಟೋಟಲ್ ಮಣ್ಣು. ಹಿಂಗೆ ನೋಡ್ದ, ನನ್ನ ಬಕ್ರ ಮಾಡೋಕ್ಕೋಗಿ ನಾನೇ ಬಕ್ರ ಆಗ್ಬಿಟ್ನಲ್ಲಪ್ಪ. ಎನ್ನ ಕೇಶಿಯರ್ ಸರ್ ನಿಂಗೆ ಹೆಂಗೆ ಏಮಾತಿಟ್ಟಿಂಗ, ವೆರಿ ಗುಡ್ ಅಂದ. ನೆಕ್ಸ್ಟ್ ಸಂಡೇನೇ ಎವ್ರಿ ಸಂಡೇ ಅದು ಹತ್ತತ್ರ 95 ಡೇಸ್ ಶೂಟ್ ಮಾಡಿದ್ದು ನಾವು ಅಲ್ಲಿ. 95 ಡೇಸಾ? ಹ್ಞೂ. ಎವ್ರಿ ಸಂಡೇ ಒಬ್ರದ್ದು ಯಾರ್ದಾರ ಬರ್ತ್ಡೇ ಬರ್ತಾಯಿತ್ತು, ಇನ್ನೊಂದು ಆಗ್ತಾಯಿತ್ತು. ಅದು ಯಾರ್ದು ಬರ್ತ್ಡೇ ಇಲ್ಲ ಅಂತಂದರೆ ಇವನೇ ಪಾರ್ಟಿ ಕೊಡೋನು ಎಲ್ರಿಗೂ. ಯಾರೋ ವಿಕ್ರಮ್, ಅದು ಅವ್ರ ಶಿಷ್ಯ ಬಂದು ಬರ್ಕೊಳ್ಳೋನು. ಸರ್ ಏನು ಬ್ರ್ಯಾಂಡ್ ನಿಮ್ಮದು? ವಿಸ್ಕಿ. ನಿಮ್ಮದೇನು ಸರ್? ಬ್ರ್ಯಾಂಡಿ. ನಿಮ್ಮದೇನು ಸರ್? ಬಿಟರ್ ಸ್ಕಾಟ್. ನಿಮ್ಮದೇನು ಸರ್? ಬರೀ ಬಿಯರಪ್ಪ. ಹಿಂಗೆ ಬರ್ಕೊಂಡು ಹೋಗೋನು. ಅವ್ರವ್ರಿಗೆ ಸಪ್ಲೈ ಮಿಸ್ ಆಗಬಾರ್ದು ಆ ಥರ. ಅಪ್ಪ ಇದೆಲ್ಲ ನೋಡ್ಬಿಟ್ಟು ಏನು ಮಾಡ್ರು ರಾಕ್ಲೈನವರು, ಅವನೇನೇ 2-3 ವಾರ ಕೊಡಿಸ್ಬಿಟ್ಟ. ಮತ್ತು ಮಣಿವಣ್ಣಂದು 1 ದಿವಸ ಆಯಿತು, ಕ್ಯಾಮ್ರಾಮ್ಯಾನ್ದು 1 ದಿವಸ ಆಯಿತು, ವಿಕ್ರಮ್ದು 1 ದಿವಸ ಬರ್ಡೇ ಆಯಿತು ಅಂದ್ಬಿಟ್ಟು ಏನು ಮಾಡ್ರು, ಇವರು 1 ದಿವಸ ಇಟ್ಕೊಂಡ್ರು, ಒಂದು ಭಾನುವಾರ. ನನ್ನ ಕಡೆಯಿಂದ ಇವತ್ತು ಪಾರ್ಟಿ ಮತ್ತು ಚೀಟಿ ಅಂತ ಆ ಥರ ಪಾರ್ಟಿ ಎಲ್ಲ ಕೊಡಿಸ್ತಾ ಇದ್ನಲ್ಲ ಅವನು. ಆ ಪಾರ್ಟಿ ಕೊಡುವಾಗ ಏನಾಗೋಯ್ತು, ಸ್ಪೀಚ್ ಹೊಡೆದ. ಸೇಮ್ ವೀಕ್ ಗದ್ದೆಯೊಳಗೆ ಬಿದ್ದಿದ್ನಲ್ಲ ನಾನು ಅವತ್ತಿನ ದಿವಸ. ನಮ್ಮ ಕ್ಯಾಶಿಯರ್ ಸಾರು ನಲ್ಲ ಏಮಾತಿಟ್ಟಾರೆ ನನಗೆ. ಅವರೇ ಉಳ್ಳಿ ಪೋಯಿ ಎಲ್ಲ ಸೊಲ್ಲ ಮುಡಿಯಾದದು. ವೆರಿ ಗುಡ್ ಅಂತೆಲ್ಲ ಹೊಗಳ್ದ. ಸರಿ, ನನಗೇನು ಮಾಡ್ಬಿಟ್ರು, ಯಾರೋ ಆ ಬಿಯರ್ ಜೊತೆಗೆ ಒಂಚೂರು ಮಿಕ್ಸ್ ಮಾಡಿಬಿಡ್ತಾರೆ, ನಂಗೆ ಗೊತ್ತಿಲ್ಲ. ಓಕೆ. ಎಷ್ಟು 39. ನಾನು ಅಷ್ಟಕ್ಕೆ ಫುಲ್ಲು ರೊಚ್ಚಿಗೆದ್ಬಿಟ್ಟಿದ್ದೀರಾ. சார் நான் ಡ್ಯಾನ್ಸ್ பண்ணுறேன் சார், இப்போ பாருங்க சார். ವಿಕ್ರಮ್ ಮುಂದೆ ವಿಕ್ರಮ್ಗೆ ಅಂದ್ಬಿಟ್ಟು ಈ ಇದ್ರ ಹೆಂಗೆ ಅವ್ರು ಇತ್ತಲ್ಲ ನಾನೇ ಹುಡುಗಿ ಈ ಥರ ಮಾಡಿದ್ದು, ಮಂಗಳಮುಖಿ ಹೀರೋಯಿನ್ ರೈಟ್ ಹ್ಯಾಂಡ್. ಸೊ ಆ ಥರ ಹುಡುಗಿ ಥರ ಮಾಡ್ಕೊಂಡು ಅಂದ್ಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದೀನಿ. ಬರೀ 30ಗೆ ಏನು ಅವ್ರ ಮೇಲೆ ಹೋಗೋದು ಬೀಳೋದು ಹಿಂಗೆ ಮಾಡೋದು. ವಿಕ್ರಮ್ ಖುಷಾಗ್ಬಿಟ್ಟು ಅವನು ನನ್ನ ಡ್ಯಾನ್ಸ್ ನೋಡಿ ಈ ಸುಧಾಕರ್ ಅವ್ರನ್ನೆಲ್ಲ ಕರೆದ್ಬಿಟ್ಟು, ಅವನು ಕುಡಿಯಲ್ಲ ಸುಧಾಕರ. ಹೌದಾ? ಅಂದರೆ ಹಿಂದೆ ಮಹಾನ್ ಪೀಪಲ್ ಬಿಟ್ಬಿಟ್ಟಿದ್ದಾನೆ 16 ವರ್ಷದಿಂದ. ಸೊ ಅವನು ಸರ್ ಅವ್ರು ನಲ್ಲ ಆರ್ಟಿಸ್ಟ್ ಸರ್, ಅವರು ನೆರಿಯ ಪಿಕ್ಚರ್ ಪಣ್ಣಿರ್ಕಾರು. ಮೊದಲೇ ಸಲ ಕೊಡೋದ ನಿಂಗೆ ಎನ್ನ ಸರ್ ನಿಂಗೆ ಅಂದ್ಬಿಟ್ಟು ನೆಕ್ಸ್ಟ್ ಡೈರೆಕ್ಟರ್ ಹತ್ರ ಡಿಸ್ಕಷನ್. ಸರ್ ಬೇರೆ ಎನ್ನ ಕ್ಯಾರೆಕ್ಟರ್ ಹೆಂಗೆ ಸರ್, ಆಲ್ರೆಡಿ ಪಿಕ್ಚರ್ ಫಿನಿಶಿಂಗ್ ಬಂದಾಚಿ, ಹೆಂಗೆ ಕ್ಯಾರೆಕ್ಟರ್ ಸರ್ ஏதாவது பண்ணுங்க சார், அவர்கிட்ட நான் பண்ணணும் சார். சரி சார், இந்த சாங்கில் மாண்டேஜ் சாங் இருக்குல்ல, அதில் ஒரு இನ್ಸ್ಪೆಕ್ಟರ್ வருவான், ಅದು பண்ணலாம் ಸರ್. ಅದು ಫೋಟೋ ಇದೆ, ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ವಿಕ್ರಮ್ ಜೊತೆ ಇರೋದು. ಅದನ್ನು ಮಾಡಿದೆ. ಅದು ಡೈಲಾಗ್ ಏನಿಲ್ಲ, ಬಟ್ ಸಾಂಗಲ್ಲಿ ಹಿಂಗೆ ಹೊಡಿಯೋದು, ಮಣಿವಣ್ಣನಿಗೆ ಹಿಂಗೆ ಹೊಡಿತೀನಿ. ಅವ್ನು ನೋಡ್ರಿ ಏನೂ ಆಗಲ್ಲ, ನೋಡ್ರಿ ಹೊಟ್ಟೆಲಿ ತಟ್ಟೆ ಇಟ್ಕೊಂಡ್ಬಿಟ್ಟಿರ್ತಾನೆ, ಊಟದ ತಟ್ಟೆ ಇಟ್ಕೊಂಡ್ಬಿಟ್ಟಿರ್ತಾನೆ, ಆ ಸೀನೆಲ್ಲ ಬರುತ್ತೆ. ಅವತ್ತು ನನಗೋಸ್ಕರ ಡ್ರೆಸ್ ಹೊಲಿಸ್ಬಿಟ್ಟಿದ್ರು, ಫಿಟ್ಟಿಂಗ್ ಬೇರೆ. ಬೆಳಗ್ಗೆ ಎಲ್ಲ ಹಿಂಗೆ ಸ್ಟಿಪ್ಪಾಗಿ ಹಿಂದಿನ ಸೀನ್ ನಾನು ಹೇರ್ ಕಟ್ ಬೇರೆ ಮಾಡಿಸ್ಬಿಟ್ಟೆ ನೀಟಾಗಿ. ನಾವು ಶಂಕರ್ನಾಗ್ ಶಿಷ್ಯರಲ್ವಾ,
ಅವ್ರು ತಾನೇ ಈ ಹಿಪ್ಪಿ ಕೂದಲೆಲ್ಲ ಬಿಟ್ಬಿಟ್ಟು ಪರ್ಫೆಕ್ಟ್ ಪೊಲೀಸ್ ಥರ ಮಾಡಿದಾರೆ ಅವರು. ಫಸ್ಟ್ ಶಂಕರ್ನಾಗ ಇಂಟ್ರೊಡ್ಯೂಸ್ ಮಾಡಿದ್ದೆ ಸಾಂಗ್ಲಿಯಾನದಲ್ಲಿ, ಒಳ್ಳೆ ಇನ್ಸ್ಪೆಕ್ಟರ್ ಥರ. ಸೊ ಆ ಥರ ಎಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೆ. ಸೊ ಹಿಂಗೆ ಬಂದರೆ ಎಲ್ಲ ಸೂಪರ್ವೈಸ್ ಮಾಡ್ತಾಯಿದ್ದೆ. ಹಂಗೆ ಸರ್ ಅಂದರು ಇವರು விக்ரமா காலிங் எடுக்கணும். சொல்லுங்க சார், என்ன ஷூட்டிங் நடந்திருக்கா, பந்தோபஸ்து வேணுமா, என்ன சொல்லுங்க சார், மேனேஜரை பற்றி பேசுங்க சார். நீங்கள் என்ன சார், நீங்கள் இன்ஸ்பெக்டர் மாதிரி அடிக்கடிக்கு வந்துங்களே. சொல்லுங்க சார், என்ன வேணும் சொல்லுங்க, அவ்வளோதான். என்ன காசு வரலையா, ராக்லின் சார் கேட்கணுமா என்ன, இத்தரல டைலாக்கு. சார் சாரி சார், நீங்கள் உள்ளே போயிட்டீங்க, கேரக்டர் உள்ளே போயிட்டீங்க, நாங்கள் தப்பு பண்ணிட்டோம், நீங்கள் உங்களுக்கு நல்ல கேரக்டರ್ ಕೊಡ್ತಿರ್ಕಲ್ಲ ಅಂದರು. ಸೊ ಹಂಗೆ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ಬೋದಿತ್ತು ಮೊದಲೇ ಗೊತ್ತಾಗಿದ್ರೆ. ಎಂಡಲ್ಲಿ ಗೊತ್ತಾಯ್ತು ಅವರಿಗೆ ಒಳ್ಳೆ ನಟ ಅಂತ. ಸೊ ಅಪ್ರಿಷಿಯೇಟ್ ಮಾಡಿದ್ರು. ಅದೊಂದು ಒನ್ ಡೇ ಫುಲ್ಲು ಇನ್ಸ್ಪೆಕ್ಟರ್ ರೋಲ್ ಮಾಡಿದೆ. ಸೊ ಅದೊಂದು ಸಿನಿಮಾ ಮುಗಿಸಿದ್ದಾಯ್ತು. ಹಾಗೆ ಕೆಲವು ಸಲ ಗೊತ್ತಾದರೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಕೆಲವು ಸಲ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಸುನಿಲ್ ಕುಮಾರ್ ದೇಸಾಯಿ ಪಿಕ್ಚರ್ ಮಾಡೋಕೆ ಹಾಗೆ ಆಯ್ತು. ಉತ್ಕರ್ಷ ಅಂಬರೀಶ್ ಸರ್ ಜೊತೆ ಮಾಡಿದಿರಲ್ಲ, ನಂಜನಗೂಡು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಏನಾರು ಪ್ಲಾನ್ ಮಾಡ್ಬೋದಾ ನೋಡೋಣ. ಸರಿ ಅಂತ ಅವತ್ತು ನೋಡ್ರಿ ಕಾರ್ತಿಕ್ ಸೋಮವಾರ, ಭಯಂಕರ ರಶ್ಶು, ಒಂದೊಂದು ಕಿಲೋಮೀಟರ್ ಇದೆ ಕ್ಯೂ. ಇದು ಆಗಲ್ಲ, ಇದು ಕಷ್ಟ ಆಗತ್ತೆ ಸರ್, ಇನ್ನೊಂದು ದಿವಸ ಬರೋಣ, ಫ್ರೀ ಇದ್ದಾಗ ನಿಮಗೆ ನೋಡೋಕ್ಕೂ ಈಸಿ ಆಗತ್ತೆ. ಈ ರಶ್ಶಲ್ಲಿ ಎಲ್ಲಿ ನೋಡ್ತೀರಾ ಸರ್ ಅಂದೆ. ಇಷ್ಟು ದೂರ ಬಂದು ವಾಪಸ್ ಹೋಗ್ಬೇಕಲ್ರಿ ಅಂತ ಮಾತಾಡ್ತಾ ಇದ್ದು ಅಷ್ಟೊತ್ತಿಗೆ ಒಬ್ಬರು ಪೂಜಾರರು ಬಂದರು. ಇದಕ್ಕೊಂದು 3 ವರ್ಷಕ್ಕೆ ಮುಂಚೆ ನಾನೊಂದು ಹಿಂದಿ ಸಿನಿಮಾ ಮಾಡಿದ್ದೆ. ಅಲ್ಲಿ 8 ದಿನ ಮಾಡಿದ್ದು ಶೂಟಿಂಗ್. ಹಿಂದಿ ಅಂದಮೇಲೆ ಕೇಳಬೇಕಾ. ಸೊ 8 ದಿನವೂ ಅಲ್ಲಿರೋ ಎಲ್ಲ ಪೂಜಾರರಿಗೂ ಒಳ್ಳೊಳ್ಳೆ ಬಕ್ಷೀಸು. ಆಮೇಲೆ ಇವರಿಗೆ ಯಾರೋ ಡಿಪಾರ್ಟ್ಮೆಂಟ್ನವ್ರಿಗೆ, ಮುಜರಾಯಿನವ್ರಿಗೂ ಒಳ್ಳೆಯ ಅಮೌಂಟು ಎಲ್ಲ ವ್ಯವಸ್ಥೆ ಆಗಿತ್ತು. ಆ ಒಂದು ಪರಿಚಯದಿಂದ, ಸಾರ್ ಮಂಜಾನವರೇ ಬನ್ನಿ 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 ಬನ್ನಿ, ಏನು ಇಷ್ಟು ಥರ ಬಂದ್ಬಿಟ್ಟಿರ ಎಲ್ಲ. ಇವರು ಡೈರೆಕ್ಟರ್ ದೇಸಾಯಿ ಅವರು, ಇವರು ಕ್ಯಾಮ್ರಾಮ್ಯಾನು ರಾಜನ್, ನೋಡಬೇಕು ದೇವಸ್ಥಾನ ಅಂದರು. ಶೂಟಿಂಗ್ ಪ್ಲ್ಯಾನ್ ಮಾಡೋಣ ಅಂತ. ಈ ರೆಸ್ಟ್ ನೋಡ್ರೆ ಏನು ಮಾಡೋಕ್ಕಾಗ. ಏನು ಸರ್ ನೀವು ಹಿಂಗೆ ಹೇಳ್ತಾಯಿದ್ದಾರೆ, ಬನ್ನಿ ಸರ್, ಸೀದಾ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿರು ಸರ್, ಕೂರಿಸಿರು, ನಕ್ಷತ್ರಗಳೆಲ್ಲ ಕೇಳಿ ಅರ್ಚನೆಯನ್ನು ಮಾಡಿದ್ರು, ಪ್ರಸಾದ ಕೊಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಕಳಿಸಿರು. ಹೊರಗಡೆ ಹಿಂಗೆ ಬರ್ತಾಯಿದ್ದೀವಿ, ಅಂಗಡಿಯವನು ಸಿ ಶಂಕರ್ ಸರ್ ಬನ್ನಿ 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 ಅಂದ. ಅವನು ಶಂಕರ್ನಾಗ ಅಭಿಮಾನಿ. ಅಲ್ಲಿ ನಂಜನಗೂಡು ಬಾಳೆಹಣ್ಣು ಅಂದರೆ ಭಾಳ ಫೇಮಸ್. ನಂಜನಗೂಡು ರಸಬಾಳೆ, ರಸಬಾಳೆ ಇದೆಯಲ್ಲ, ನಂಜನಗೂಡ್ದು ಭಾಳ ಫೇಮಸ್, ಕಾಸ್ಟ್ಲಿ ಬೇರೆ ಅದು. ಸುಮಾರು 20-24 ಇದೆ ಒಂದು ದೊಡ್ಡ ಚಿಪ್ಪಲ್ಲಿ, ಒಳ್ಳೆ ಸೈಜ್ ಬೇರೆ. ಸರ್ ತೊಗೊಳ್ಳಿ ಸರ್, ಭಾಳ ಚೆನ್ನಾಗಿದೆ ಸರ್ ಟೇಸ್ಟು. ಸರಿಯಪ್ಪ, ಸ್ವಲ್ಪ ಕನ್ಷನ್ ಮಾಡಪ್ಪ, ಎಷ್ಟಪ್ಪ ಸರ್, ನಿಮಗೆ ದುಡ್ಡಿಗೆಲ್ಲ ಸರ್ ಕೊಟ್ಟಿದ್ದು ನಾನು, ನಿಮ್ಮ ಅಭಿಮಾನಿ ಸರ್, ತೊಗೊಳ್ಳಿ ಸರ್, ನೀವು ದುಡ್ಡು ಗಿಡ್ಡೆಲ್ಲ ಕೊಡಬೇಡಿ ನೀವು ಒಂದು ಬೈದ. ಸರಿ ಅಂತ ಅದನ್ನ ಕಾರಲ್ಲಿ ಇಟ್ಕೊಂಡು ಎಲ್ಲರೂ ತಿನ್ಕೊಂಬಂದು. ಹಾಗೆ ಈ ಥರ ಅಭಿಮಾನಿಗಳು ಇದ್ದಾರೆ. ನಮ್ಮನ್ನು ಗುರುತು ಹಿಡಿದು ಒಳಗಡೆ ಕಳಿಸೋದಾಗಲಿ ಅಥವಾ ಏನು ಮಾಡೋ. 8 ದಿನದ ಕೆಳಗೆ ಗಾಂಧಿನಗರ ಹೋಗ್ತಾಯಿದ್ದೀನಿ, ಆಟೋಗೆ ಕಾಯ್ತಾ ಇದ್ದೆ. ಇನ್ನೂ ಟೈಮ್ ಇದೆ, ಆಟೋಗೆ ಯಾಕೆ ವೇಸ್ಟ್ ಮಾಡೋದು, ಆರಾಮಾಗಿ ಬಸ್ಸಲ್ಲಿ ಹೋಗೋಣ ಅಂತ ಲೆಕ್ಕಾಚಾರ ಹಾಕ್ತಾಯಿದ್ದೀನಿ. ಒಬ್ಬ ಬಂದ, ನಮ್ಮ ಬಾಬು ಅಂತನೋ ಏನೋ ಅವನು, ನಾಗ ಅಂತ. ಸೆಕೆಂಡ್ ಸಂಡೇ ಮೀಟಿಂಗ್ ನಮ್ಮದು 10 ಗಂಟೆಗೆ. ಅವತ್ತು ಜೈಮಾಲಾ ಅವರಿಗೆ ಮತ್ತು ಸಾರಾ ಗೋವಿಂದ್ ಅವರಿಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಬಂತಲ್ಲ, ಅದಕ್ಕೆ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು. 11 ಗಂಟೆಗೆ ಮಾಮೂಲಿ ಮೀಟಿಂಗ್ ನಮ್ಮದು. ಸೊ 10 ಗಂಟೆಗೆ ಎಲ್ಲರೂ ಬಂದ್ಬಿಡಿ, ಇವತ್ತು ಈ ಥರ ಸನ್ಮಾನ ಇದೆ ಅಂತ ಹೇಳಿದರು. ಈಗ 9 ಆಗೋಯ್ತಲ್ಲ, ಏನು ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹರಿಬರಿಲಿ ಹೋಗ್ತಾನೆ. ನಾವು ಬಂದ, ಸರ್ ಹೇಗಿದ್ದೀರಾ ಸರ್, ಯಾವ ಶೂಟಿಂಗ್ ಮಾಡ್ತಾಯಿದ್ದೀರಾ ಸರ್ ಅಂತೆಲ್ಲ ಮಾತಾಡಿಸ್ದ. ಬನ್ನಿ ಸರ್ ಆಟೋ ಹತ್ತಿ, ಎಲ್ಲಿ ಬಿಡಲಿ ಸರ್, ಎಲ್ಲೇ ಮೆಟ್ರೋ ಬಿಟ್ಬಿಡಪ್ಪ, ಬಸ್ಸಲ್ಲಿ ಹೋದ್ರೆ ಈಗ ಲೇಟ್ ಆಗ್ಬಿಡುತ್ತೆ, 10 ಗಂಟೆ ಒಳಗೆ ತಲುಪಿ ಮೆಟ್ರೋಗೆ ಬಿಟ್ಬಿಡು ಅಂದೆ. ಸೊ ಮೆಟ್ರೋಗೆ ರೈಟಿಗೆ ಹೋಗ್ಬೇಕು, ಇವನು ಸೀದಾ ಹೋಗ್ತಾನೆ. ಯಾಕೆ ಸರ್ ನೀವು ಗಾಂಧಿನಗರ ತಾನೇ ಹೋಗ್ಬೇಕು. ಹೌದಪ್ಪ ಮೀಟಿಂಗ್ ಗಾಂಧಿನ, ಬನ್ನಿ ಸರ್ ನಾ ಬಿಡ್ತೀನಿ. ಸೀದಾ ಕರ್ಕೊಂಡೋದ ಚೇತನ್ ಇಂಟರ್ನ್ಯಾಷನಲ್ ನಮ್ಮದು ಮೀಟಿಂಗು, ಅಲ್ಲಿ ಬಿಟ್ಟ. ಎಷ್ಟಪ್ಪ ಕೊಡಲಿ, ನಿಮಗೆ ದುಡ್ಡಿಗೆ ಕರ್ಕೊಂಬಂದಿದ್ದು ನಾನು. ಎಷ್ಟು ಜನ ಕಲಾವಿದರನ್ನು ಬಿಟ್ಟಿದ್ದೀನಿ ಸರ್, ನಿಮ್ಮಂಥ ಹಿರಿಯ ಕಲಾವಿದರಿಗೆ ಕರ್ಕೊಂಬಂದು ಬಿಡೋದೇ ನಮ್ಮ ಸೌಭಾಗ್ಯ ಸರ್. ಶಂಕರ್ನಾಗ ಅಭಿಮಾನಿ ಬೇರೆ ನಾನು, ಏನು ಬೇಡ ಸರ್. ಏನಾರ ಒಂದು ಪ್ರೀತಿಯಿಂದ ಕೊಡ್ತೀನಿ, ಒಂದು 50 ಇಟ್ಕೊಳ್ಳೋ, ಏನೂ ಬೇಕಾಗಿಲ್ಲ ಅಂದ. ಸೆಲ್ಫಿ ಹೊಡ್ಕೊಂಡ ಹೋದ. ಫೋಟೋ ಬೇಕಾದ್ರೆ ತೋರಿಸ್ತೀನಿ. ಆ ಥರದವರು ಇದ್ದಾರೆ. ಮೆಟ್ರೋ ಇಳಿದ್ಬಿಟ್ಟು ಅಲ್ಲಿಂದ ಹತ್ತಿರ ನಮ್ಮ ಮನೆಗೆ 1 ಕಿಲೋಮೀಟ್ರು ಇಲ್ಲ, 36 ರೂಪಾಯಿ ಮಿನಿಮಮ್ ಅಲ್ವೇನಪ್ಪ, 40 ಕೊಡ್ತೀನಿ ನಡಿ ಅಂದರೆ 60 ಕೊಟ್ಟರೆ ಬರ್ತೀವಿ ಸರ್. ನಿಮಗೇನು ಸರ್, ಸಿನಿಮಾದವ್ರು ಬೇಜಾನಿದೆ.
ಈ ಥರ ಹೇಳೋರು ಇದ್ದಾರೆ ಸ್ವಾಮಿ. ಎರಡು ವೆರಿ ಗುಡ್. ಜಗತ್ತು ಎರಡು ಥರ ಇದೆ. ಧರ್ಮಸ್ಥಳಕ್ಕೆ ಹೋದು ಒಂದು ಸಲ ಫುಲ್ ಫ್ಯಾಮಿಲಿ. ಅವಾಗ ತಂಗಿ ಫ್ಯಾಮಿಲಿನೂ ಜೊತೆಲೆ ಬಂತು. 12 ಜನ ನಾವು ಎಲ್ಲ ಕ್ಯೂನಲ್ಲಿ ನಿಂತಿದ್ದು. ಹತ್ತತ್ರ ನಮಗಿನ್ನು ಆ ಮೇನ್ ಗೇಟ್, ಆ ದೇವಸ್ಥಾನದ ಗೇಟ್ ತಲುಪಕ್ಕೆ ಸುಮಾರು 2 ಫರ್ಲಾಂಗ್ ಇದೆ ಕ್ಯೂ. ಅಲ್ಲಿ ನಿಂತ್ಕೊಂಡಿದ್ದು ಆರಾಮಾಗಿ. ಪೊಲೀಸ್ನವ್ನು ಬಂದ. ಸರ್ ನಮಸ್ಕಾರ, ಏನು ಶೂಟಿಂಗ್ ಇತ್ತು ಸರ್? ಇಲ್ಲಪ್ಪ, ಇದು ಸುಮ್ಮನೆ ಫ್ಯಾಮಿಲಿ ಅವರೆಲ್ಲ ಭಾಳ ದಿವಸ ಆಗಿತ್ತು ಬಂದು, ಅದಕ್ಕೆ ಬಂದಿದ್ದೀವಿ ಏನು. ಬನ್ನಿ ಸರ್ ಹೋಗೋಣ ಒಳಗಡೆ. ನನ್ನೊಬ್ಬನ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗಪ್ಪ, ಅಲ್ಲಿ ತುಂಬ ಜನ ಇದ್ದಾರೆ, ಬೇಡ ಬಿಡು ಕ್ಯೂನಲ್ಲೇ ಹೋಗ್ತೀವಿ. ಎಷ್ಟು ಜನ ಇದ್ದೀರಿ ಸರ್? 12. ಬನ್ನಿ ಸರ್. ಸೀದಾ 12 ಜನ ಕರ್ಕೊಂಡು ದೇವ್ರ ಮುಂದೆ ಕೂಡಿಸ್ಬಿಟ್ಟ ಸರ್. ಅರ್ಚಕರೇ ಇವರಿಗೆ ಇದು ಮಾಡಿ ಕಳಿಸಿ ಕಲಾವಿದ್ರು ನೋಡಿದಿರಲ್ಲ ಅನ್ನ. ಹಿಂಗೆ ನೋಡಿದ್ರು ಅವರು ಭಟ್ರು. ಹ್ಞೂ ಅಂದರು. ಎಲ್ಲ ಆಯಿತು. ಮುಗಿಸ್ಕೊಂಬಂದು ಕೂಡಲೇ ಜೊತೆಲಿ ಅವನು ಬಂದ. ಎಲ್ಲಿ ಆಲ್ಟ್ ಮಾಡಿದ್ದಾರೆ ಸರ್? ಇಲ್ಲಪ್ಪ, ಬಂದ ಕೂಡಲೇ ಸೀದಾ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದು. ಸೊ ಹಂಗಾಗಿ ಸೀದಾ ದರ್ಶನ ಮಾಡ್ಕೊಂಡು ಆಮೇಲೆ ರೂಮಿನ ಪ್ಲ್ಯಾನ್ ಮಾಡೋಣ, ನಾಳೆ ಕುಕ್ಕಿಗೆ ಹೋಗ್ತಾ ಆಯಿತು ಅಂದ್ಕೊಂಡಿದ್ದೀವಿ ಸರ್ ಅಂದೆ. ಸೀದಾ ಹೆಗ್ಡೇರ್ ಹತ್ರನೇ ಕರ್ಕೊಂಡು ಹೊಟ್ಟದ. ಅವರು ನೋಡಿಕೊಳ್ಳೆ ಕಂಡಿಡ್ದುಬಿಟ್ರು. ಸೊ ಅವರು ನೋಡ್ತಾರೆ ಅಂತ ಆಯಿತು ಟಿ ವಿನ. ಅವರು ಮಾತಾಡ್ಸಿರು. ಓ ಚೆನ್ನಾಗಿದ್ದೀರಾ? ಹಾಂ. ಎಲ್ಲಿ ಉಳ್ಕೊಂಡಿದ್ದೀರಾ? ಇನ್ನೂ ಇಲ್ಲ ಸರ್. ಇವತ್ತು ಸಾಟರ್ಡೆ ಸರ್, ನೀವು ನಮ್ಮ ನಂಬರ್ ಇದೆ, ಎಲ್ಲಿ ಬೇಕಾದ್ರೂ ನಂಬರ್ಗಳು ಸಿಗುತ್ತೆ ನಿಮಗೆ, ಒಂದು ಫೋನ್ ಮಾಡಿ ಹೇಳ್ಬರಬಾರ್ದ ಸರ್ ನೀವು? ಇವತ್ತು ಭಾಳ ಕಷ್ಟ ಇದೆ ಸರ್ ಅಂದರು. ಸರಿ, ಒಂದು 4-5 ಕಡೆ ಫೋನ್ ಹೊಡೆದ್ರು. ಎಲ್ಲ ಕಡೆ ರೂಮ್ ಸೋಲ್ಡ್ ಔಟ್. ಕಡೆಗೆ ಆ VIP ಕೋಟಾ ಇತ್ತಲ್ಲ, ಆ ರೂಮ್ ಇದೆಯೇನಪ್ಪ ಅಂದ್ರೆ, ದೊಡ್ಡ ರೂಮು ಅಂದ. ಇದೆ ಸರ್. ಸರಿ, ಅದನ್ನು ಕೊಟ್ಬಿಡಿ ಇವರಿಗೆ. ಆ ರೂಮಲ್ಲೇ ಕಡೆಗೆ ದೊಡ್ಡ ರೂಮ್ ಬೇರೆ. ನಾವು 12 ಜನ ಅಡ್ಜಸ್ಟ್ ಮಾಡ್ಕೊಂಡು. ಬಟ್ ನಾವು ಒಂಚೂರು ಏಮಾರಿದ್ರೆ ಅಥವಾ ಅವ್ರು ನಮ್ಮನ್ನು ಗುರ್ತು ಹಿಡಿದೇ ಹೋಗಿದ್ರು ಅವತ್ತು, ನಮಗೆ ಅಲ್ಲಿ ರೂಮ್ ಇಲ್ಲ ಕುಕ್ಕಿಯಲ್ಲಿ ಹೋಗಬೇಕಿತ್ತು, ಅಲ್ಲಿ ಹೆಂಗಿತ್ತೋ ಪೊಸಿಷನ್ ಗೊತ್ತಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಕೂಡ ನಮಗೆ ಅನುಕೂಲ ಆಯಿತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.